ಹಾಯ್ ಫ್ರೆಂಡ್ಸ್, ನಾನಿವತ್ತು ಆ, ತಿರುಪತಿಗೆ ಹೋಗ್ತಾಯಿದ್ದೀವಿ. ನಮ್ಮ ಫ್ಯಾಮಿಲಿ, ನಾನು, ನಮ್ಮ ಮಕ್ಕಳು, ಹಸ್ಬೆಂಡು, ಇಷ್ಟು ಜನ ತಿರುಪತಿಗೆ ಹೋಗ್ತಾಯಿದ್ದೀವಿ. ತುಂಬಾ ಒಂಥರ ನೈಟು ನಮಗೆ ಜರ್ನಿ ಮಾಡೋದಂದ್ರೆ ತುಂಬ ಇಷ್ಟ. ಬಟ್ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿಂದ ನಾವು ಬ್ಯಾಂಗ್ಳೂರಿಂದ ನಾವು ಹೊರಟು ರಾತ್ರಿ 10 ಗಂಟೆಗೆ ಹೊರಟು ಬೆಳಿಗ್ಗೆ 5 ಗಂಟೆಗೆ ನಾವು ತಿರುಪತಿ ಬಸ್ ಸ್ಟಾಪ್ ಹತ್ರ ಬಂದು ಈಗ ಟಿಕೆಟ್ ತೊಗೊಂಡು ಅಲ್ಪೇರಿಗೆ ನಾವೀಗ ಟಿಕೆಟ್ ತೊಗೊಂಡಿದ್ದೀವಿ. ಅಲ್ಪೇರಿಗೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಪೇರಿಗೆ ಹೋಗಿ ರೀಚ್ ಆದೋ ಇವಾಗ ನೋಡಿ. ನಿಜವಾಗ್ಲೂ ನಾವು ಇಲ್ಲಿಗೆ ಬರಬೇಕಾದ್ರೆ ಒಂದು 7 ಗಂಟೆ ಆಗಿತ್ತು. ಅಲ್ಪೇರಿಗೆ ಸೂಪರಾಗಿ ಕಾಣಿಸ್ತಾ ಇತ್ತು, ಕೂಲಾಗಿತ್ತು, ಸಖತ್ತಾಗಿತ್ತು. ಆದರೆ ಏನು ಅಂದರೆ ಖುಷಿ ವಿಷಯ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಅಂದರೆ ಒಂದು ಕಪ್ಪು ಕಸ ಇಲ್ಲ. ಅಲ್ಲಿ ರೋಡಲ್ಲೂ ಸಹ ಅಷ್ಟು ಜನ ಏನಾದರೂ ತಿಂದಿರ್ತಾರೆ, ಅವರು ಎಸ್ತಿರ್ತಾರೆ, ಏನೇ ಆದ್ರೂ ಒಂದೇ ಒಂದು ಕಪ್ಪು ಕಸ ಇಲ್ಲ. ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಪ್ಲೇಸ್ನ. ನಿಜವಾಗ್ಲೂ ಹೇಳ್ತೇನೆ, ಅಲ್ಲಿ ನೋಡ್ತಾ ಇದ್ದರೆ ಯಾವ ಕಸನೂ ಇಲ್ಲ. ಅದು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಬೆಟ್ಟ ಹತ್ತಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಹಾಗಾಗಿ ನಾವು ಬಂದ ತಕ್ಷಣವೇ ಅಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ಹೋದೋ. ಟಿಕೆಟ್ ತೊಗೊಳ್ದೇನೆ ನಾವು ಬೆಟ್ಟ ಹತ್ತಿದ್ರೆ ನಮಗೆ ಅಂದರೆ ಹೋಗ್ಬೋದು, ಬೆಟ್ಟ ಹತ್ಬೋದು, ಬಟ್ ನಮಗೆ ಫ್ರೀ ದರ್ಶನ ಆಗೋಲ್ಲ. ಆವಾಗೆಲ್ಲ ಮಧ್ಯದಲ್ಲಿ ನಮಗೆ ಒಂದು ಟಿಕೆಟ್ ಕೊಡ್ತಿದ್ರು ಬೆಟ್ಟ ಹತ್ತೋರಿಗೆ. ಈಗ ಅದು ನಾವು ಹೋದಾಗ ಅದು ಆಪ್ಷನ್ ಇರಲಿಲ್ಲ. ನಾವು ಹೋದಾಗೆಲ್ಲ ನಮಗೆ ಮಧ್ಯದಲ್ಲೇ ಈ ನೋಡಿ ಹೀಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಗೋಪುರ, ಆ ಬೆಟ್ಟನ ನಾವು ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಅದು ಯಾವುದು ಒಂದು ಗೋಪುರ ಕಾಣಿಸ್ತಾ ಇರ್ಬೋದು, ಎಷ್ಟು ಗೋಪುರಗಳಿದ್ದಾವೆ ಗೊತ್ತಾ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ, ತುಂಬ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಏನು ಅಂದರೆ, ಬೆಟ್ಟ ಹತ್ತು ಬಿಟ್ಟರೆ ನಾವು ಇಲ್ಲಿ ಟಿಕೆಟ್ ತೊಗೊಂಡ್ರೆ ಬೆಟ್ಟ ಹತ್ತಿ ಹೋದರೆ ನಮಗೆ ಈಸಿಯಾಗಿ ದರ್ಶನ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ. ಈಗ ನಾವು ಟಿಕೆಟ್ ಕೇಳೋಕ್ಕೆ ಅಂತ ಬಂದಾಗ ಅವರಂದರು ನಾವು ಬೆಳಿಗ್ಗೆ 7 ಗಂಟೆಗೆ ಬಂದು ಟಿಕೆಟ್ ತೊಗೊಳಕ್ಕೆ ಅಂತ ಬಂದು ಅವರಂದರು 4 ಗಂಟೆ, ಸಾಯಂಕಾಲ 4 ಗಂಟೆಗೆ ನೀವು ಟಿಕೆಟ್ ಕೊಡೋದು ಇಲ್ಲಿ, ಈಗ ಕೊಡಲ್ಲ ಅಂತ ಹೇಳಿದ್ರು. ನಾವು 4 ಗಂಟೆಗೆ ಟಿಕೆಟ್ ತೊಗೊಳ್ಬೇಕಾಗಿರೋದ್ರಿಂದ ನಾವು ಅಲ್ಲೇ ಫುಲ್ಲು ಶುಕ್ರವಾರ ಅಲ್ಲೇ ವೇಟ್ ಮಾಡಿದ್ದೀವಿ ಅಲ್ಪೇರಿಲಿ. ಆಗ ನಮಗೆ ಅಂತೂ ಇಂತೂ ಟಿಕೆಟ್ ನಮಗೆ ಸಿಕ್ತು. 4 ಗಂಟೆ, ಸಾಯಂಕಾಲ 4 ಗಂಟೆಗೆ ಟಿಕೆಟ್ ನಮಗೆ ಆಯಿತು. ಇಲ್ಲಿ ನೋಡಿ ಟಿಕೆಟ್ ತೊಗೊಳ್ಳೋದು ನಾನು ತೋರಿಸಿದ್ನಲ್ಲ, ಫಸ್ಟು ಕ್ಯೂವಲ್ಲಿ ನಿಂತಿರಲ್ಲ ಜನಗಳು, ಅಲ್ಲಿ ಕ್ಯೂವಲ್ಲಿ ಟಿಕೆಟ್ ತೊಗೊಂಡು ಆಧಾರ್ ಕಾರ್ಡ್ನ ತೋರಿಸಿದ್ರೆ ಟಿಕೆಟ್ ಕೊಡ್ತಾರೆ. ಅದನ್ನು ತಗೊಂಡು ನಾವು ಫ್ರೀ ಎಷ್ಟು ಗಂಟೆಗೆ ನಮ್ಗೆ ದೇವ್ರ ದರ್ಶನ ಆಗುತ್ತೆ ಅನ್ನೋದನ್ನ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಅಲ್ಲಿಂದ ನಾವು ಇನ್ನೊಂದು ಗೋಡನ್ ಇಲ್ಲಿ ಬರ್ತದೆ. ಅಲ್ಲಿ ಅಂದರೆ ನಾವು ಬೆಟ್ಟ ಹತ್ತೀವಲ್ಲ ಅದ್ರ ಪಕ್ಕದಲ್ಲೇ ಇದೆ. ಇಲ್ಲಿ ನಾವು ಬ್ಯಾಗನ್ನ ಇಲ್ಲಿ ಕೊಟ್ಟರೆ ನಮಗೆ ಮೇಲ್ಗಡೆ ಬ್ಯಾಗು ಬರುತ್ತೆ. ನಾವು ಹೊತ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ ಬ್ಯಾಗನ್ನು. ನೀವು ಬೆಟ್ಟ ಹತ್ತಬೇಕು ಅಂದರೆ ನಿಮ್ಮ ಲಗೇಜ್ ಎಲ್ಲನೂ ಎಲ್ಲಪ್ಪ ಇಡೋಣ ಅನ್ನೋ ಟೆನ್ಷನ್ನೇ ಬೇಡ. ನಿಮ್ಗೆ ಎಷ್ಟೇ ಲಗೇಜ್ ಇದ್ರೂ ಇಲ್ಲಿ ಕೊಟ್ಬಿಟ್ಟು ಹೋದರೆ ಅವ್ರು ನಿಮಗೆ ಒಂದು ಚೀಟಿ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ಮೇಲ್ಗಡೆ ಕೌಂಟರ್ ಹತ್ರ ನಾವು ತೊಗೋಬೋದು ನಮ್ಮ ಬ್ಯಾಗನ್ನು. ನೋಡಿ ಇವಾಗ ಬೆಟ್ಟ ಹತ್ತಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬೆಟ್ಟ ಹತ್ತುತ್ತಾ ಇದ್ದೀವಿ ಇವಾಗ. ಹತ್ಕೊಂಡು 4 ಗಂಟೆ ಕರೆಕ್ಟಾಗಿ ನಾವು 4:15ಗೆ ಸ್ಟಾರ್ಟ್ ಮಾಡ್ದೋ ನಾವು ಬೆಟ್ಟ ಹತ್ತಕ್ಕೆ. ಅಲ್ಲೇ ಒಂದು ಕೃಷ್ಣನ ಫೋಟೋನ ಇಟ್ಬಿಟ್ಟು ವಿಡಿಯೋ ಮಾಡೋಂಗಿಲ್ಲ ಅಂದರು ಅವರು. ಏನು ಸಖತ್ತಾಗಿದ್ದೋ ಹಸುಗಳು ಅಂದರೆ ಅಪ್ಪ, ನೋಡ್ತಾ ಇದ್ರೇ ಅಷ್ಟು ಅದ್ಭುತವಾಗಿದ್ದೋ ಹಸುಗಳು. ಈ ಗೋಪುರ ನೋಡಿ, ಈ ಗೋಪುರ ಏನು ಸಖತ್ತಾಗಿದೆ ಗೊತ್ತಾ. ಬಟ್ ಫುಲ್ಲು ಕ್ಲಿಯರಾಗಿ ಹಿಡಿಯೋಕ್ಕೆ ಆಗಲಿಲ್ಲ ನನಗೆ, ಅಷ್ಟು ಚೆನ್ನಾಗಿತ್ತು ಈ ಗೋಪುರ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ದೋ ಬೆಟ್ಟ ಹತ್ತಕ್ಕೆ. ಮತ್ತು ವಾಟ್ರ್ ಬಾಟ್ಲನ್ನ ಇನ್ನೊಂದು ನೀವು ಮನೆಯಿಂದನೇ ಒಂದು ಸ್ಟೀಲ್ದು ಇಲ್ಲಾಂದರೆ ಅಲ್ಯೂಮಿನಿಯಮು ಯಾವುದಾದ್ರೂ ಒಂದು ವಾಟರ್ ಬಾಟಲ್ನ ನೀವು ತೊಗೊಂಡೋಗಿ. ಇಲ್ಲಿ ನಮಗೆ ಪ್ಲಾಸ್ಟಿಕ್ಕು ಅಲೋ ಇಲ್ಲ ವಾಟರ್ ಬಾಟ್ಲು. ತುಂಬ ಅಂದರೆ ತುಂಬ ಕಷ್ಟ ಆಗೋಯಿತು ನಮಗೆ ಹೋದಾಗೆಲ್ಲ ನಾವು ಗೊತ್ತಿದೆ ನಮಗೆ ಈ ಪ್ಲಾಸ್ಟಿಕ್ ಯೂಸ್ ಇಲ್ಲ ಇಲ್ಲಿ ಅಂತ ಗೊತ್ತಿದ್ದು ನಾವು ಹೋಗ್ಬೇಕಾದ್ರೆ ತುಂಬ ಮರ್ತಿ ಹೋಗ್ಬಿಡ್ತೀವಿ. ಹಂಗೆ ನಮಗೆ ಆಗಿಬಿಡುತ್ತೆ. ಅಲ್ಲಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಲ ನಮ್ಮ ಬ್ಯಾಗನ್ನೆಲ್ಲ ಚೆಕ್ ಮಾಡ್ತಾರೆ. ವಾಟರ್ ಬಾಟ್ಲ್ ಇದ್ದರೆ ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ.
ಅಲ್ಲಿಂದ ನಾವು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಲ್ಲಿಗಳೆಲ್ಲ ಲೈನಾಗಿ ನಲ್ಲಿಗಳಿದ್ದೋ ನಮಗೆ ನೀರು ಬಾಟಲ್ ಬೇಕೇ ಬೇಕು ಅಂದರೆ ಒಂದು ಗಾಜನ್ ಬಾಟಲ್ನ ಅಲ್ಲಿ ತೊಗೋಬೋದು. 60 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಅದನ್ನು ತಗೊಂಡು ಕುಡ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಏನಕ್ಕೆ ಸುಮ್ಮನೆ 60 ರೂಪಾಯಿ ಕೊಟ್ಟು ತೊಗೊಳ್ಳೋದು, ನಮ್ಮ ಮನೇಲಿ ನಾವು ತೊಗೊಳ್ಳೋಣ ಅಂದ್ಕೊಂಡಿದ್ರೆ ನೀವು ತೊಗೊಂಡು ಹೋಗ್ಬೋದು ಮನೆಯಿಂದನೇ. ಅಂತೂ ಇಂತೂ ನಾವು ಬೆಟ್ಟ ಹತ್ತಿ ಅರ್ಧಕ್ಕೆ ನಾವು ಹೋಗಾಯಿತು. ಆಂಜನೇಯನ ದೇವಸ್ಥಾನ ಸಿಗುತ್ತಲ್ಲ ಮಧ್ಯದಲ್ಲಿ, ಆ ನ್ಯಾರಕ್ಕೆ ನಾವು ಹೋಗಿದ್ದೀವಿ ಈಗ. ಅಲ್ಲಿಂದ ನಮಗೆ ಹೆಚ್ಚು ಕಮ್ಮಿ ಅಲ್ಲಿಗೆ ಹೋಗೋಷ್ಟರಲ್ಲೇ ಒಂದು 6 ಗಂಟೆ ಆಗಿದೆ ಅಂದ್ಕೊತೀನಿ. 5ರಿಂದ 6, 4:30ಗೆ ನಾವು ಸ್ಟಾರ್ಟ್ ಮಾಡಿದವ್ರು. ಇವಾಗ 6 ಗಂಟೆ ಆಗಿದೆ. ನೋಡಿ ಸಾರ್ಗ ನೋಡಿ ಎಷ್ಟು ಪ್ರಾಣಿಗಳೆಲ್ಲ ಬಂದು ಇಲ್ಲಿ ಅಕ್ಕಪಕ್ಕ ನೋಡ್ತಾ ಇರ್ತವೆ. ಯಾರಾದರೂ ಏನಾದರೂ ಕೊಡ್ತಾರಾ ಅಂತನ ಏನೋ ತುಂಬಾ ಕ್ಯೂಟಾಗಿದ್ದೋ, ತುಂಬ ಚೆನ್ನಾಗಿದ್ದೋ. ಮತ್ತು ನಾವು ಹಾಗೆಯೇ ಹೋಗ್ತಾಯಿದ್ದೋ. ಅಂತೂ ಇಂತೂ ಟೈಮ್ ಆಗೇ ಹೋಯ್ತು. ಮಳೆ ಅಂತ ಅಂತಿಂತ ಮಳೆಯಲ್ಲ, ಪ್ರತಿಯೊಬ್ಬರೂ ನೆಂದರು, ಯಾರೂ ನೆಂದಿಲ್ಲ ಅನ್ನಂಗಿಲ್ಲ. ಫುಲ್ಲು ನೆನ್ಕೊಂಡು ಹೋದ್ರು. ಒಂಥರ ನೆಂದ್ರೂ ಸಹ ನಮಗೆ ಚಳಿ ಅನ್ನೋ ಮಾತೇ ಇಲ್ಲ. ಫುಲ್ಲು ಸೆಕೆ ಆಗ್ತಾಯಿತ್ತು, ಅಷ್ಟು ಸೆಕೆ ಆಗ್ತಾಯಿತ್ತು ನಮಗೆ. ಮಳೆ ಅಂತ ನಾವು ಎಲ್ಲೂ ನಿಂತ್ಕೊಳ್ಳೇ ಇಲ್ಲ, ಸುಮ್ಮನೆ ಹೋಗ್ತಾನೆ ಇದ್ದೋ. ಆದರೆ ವಿಷಯ ಏನಪ್ಪ ಅಂದರೆ ಮಳೆ ನಮಗೆ ಕರೆಕ್ಟಾಗಿ ನಾವು ರೋಡ್ ಸೈಡಲ್ಲೇ, ಅಂದರೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾಗಂತ ಒಂದು ಬರುತ್ತೆ ಅಲ್ಲಿ. ಅಂದರೆ ನಮಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೆಲ್ಲ ಸೇಫ್ಟಿನೂ ಚೆನ್ನಾಗಿದೆ. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಮಳೆಗೆ ಸಿಗಾಕೊಂಡ್ಬಿಟ್ಟು